ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಮಂಗಳೂರು ಇಲ್ಲಿಗೆ ಭೇಟಿ ಕೊಟ್ಟಾಗಲೇ ನನಗೆ ಬಹಳ ತುಂಬ ಸಂತೋಷ ಆಯಿತು. ಬಹಳ ಮುಖ್ಯವಾಗಿ ಸಾಂಸ್ಕೃತಿಕವಾದಂತಹ ಒಂದು ನೆಲೆಗಟ್ಟಿನಿಂದ ಒಂದು ಶಿಕ್ಷಣವನ್ನು ಕೊಡುವಂತಹ ಒಂದು ಸಂಸ್ಥೆಯನ್ನು ಬಹಳ ಬೆರಗುಗಣ್ಣಿನಿಂದ ನಾನು ವೀಕ್ಷಿಸ್ತಾ ಬಂದೆ. ಇಲ್ಲಿರುವಂತಹ ಈ ಒಂದು ಶಿಕ್ಷಣ ಪದ್ಧತಿ ಇದು ಬಹುಶಃ ಇವತ್ತಿನ ದಿವಸದಲ್ಲಿ ನಮ್ಮ ಮಕ್ಕಳಿಗೆ ಬಹಳ ಅಗತ್ಯವಾದದ್ದು ಅಂತ ಹೇಳಿ ನನಗೆ ಅನ್ನಿಸಿತು. ಈ ದೇಶವನ್ನು ಕಟ್ಟಿ ಬೆಳೆಸುವಂತಹ ಮಕ್ಕಳು ಯಾವ ರೀತಿಯಲ್ಲಿ ಒಂದು ನಮ್ಮ ಭದ್ರವಾದ ಸಂಸ್ಕೃತಿಯ ಬುನಾದಿಯಿಂದ ಬೆಳೆದು ಬಂದರೆ ಅವರು ರಾಷ್ಟ್ರಕ್ಕೆ ಒಂದು ಒಳ್ಳೆಯ ಸಂಪತ್ತಾಗ್ತಾರೆ ಎನ್ನುವುದನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡವರು. ಆದರೆ ಅಂತಹ ಒಂದು ಶಿಕ್ಷಣ ವ್ಯವಸ್ಥೆ ಇವತ್ತು ಸಾರ್ವತ್ರಿಕವಾಗಿ ಎಲ್ಲಿಯೂ ಸಿಗುವುದಿಲ್ಲ. ಆದರೆ ರಾಷ್ಟ್ರೋತ್ಥಾನದ ಇಲ್ಲಿ ಬಂದಾಗ, ಇಲ್ಲಿ ನೋಡಿದಾಗ, ಇಲ್ಲಿರುವಂತಹ ಈ ವ್ಯವಸ್ಥೆಗಳು, ಇಲ್ಲಿರುವಂತಹ ಸಿಬ್ಬಂದಿಗಳು, ಇಲ್ಲಿರುವಂತಹ ಎಲ್ಲ ಒಂದು ಶಿಸ್ತುಬದ್ಧವಾದಂತಹ ನಡವಳಿಕೆಯಿಂದ ಕೂಡಿದಂತಹ ಈ ವ್ಯವಸ್ಥೆ, ಇದನ್ನು ನೋಡಿದಾಗ ತುಂಬ ಸಂತೋಷ ಆಯಿತು. ಅದರಲ್ಲಿಯೂ ರಾಷ್ಟ್ರೀಯತೆಯ ವಿಷಯವನ್ನು ಮಕ್ಕಳಿಗೆ ನೀಡುವುದರ ಮೂಲಕವಾಗಿ ಈ ಸಂಸ್ಥೆ ಒಂದು ಒಳ್ಳೆಯ ವಿದ್ಯೆಯನ್ನು ಕೊಡ್ತಾ ಉಂಟು. ಮಾತ್ರ ಅಲ್ಲ, ಇಲ್ಲಿ ಬಂದಾಗ ನನ್ನ ಒಂದು ವೈಯಕ್ತಿಕ ಅನುಭವ, ಇಲ್ಲಿರುವ ಮಕ್ಕಳನ್ನು ಕಂಡಾಗ ತುಂಬ ಸಂತೋಷ ಆಯಿತು. ಯಾಕಂದರೆ ಕೇವಲ ಒಂದು ಹಾರಿಕೆಗೆ ಬೇಕಾಗಿ ಏನು ಹೊತ್ತು ಕಳೆಯುವುದಕ್ಕೆ ಬೇಕಾಗಿ ಇಲ್ಲಿ ಮಕ್ಕಳು ಬಂದು ಕಲಿಯುವಂತಹ ಮಕ್ಕಳನ್ನು ನಾನು ನೋಡಲಿಲ್ಲ. ಅವರು ಸ್ವಯಂ ತಾವು ಸ್ಫೂರ್ತಿಯಿಂದ ಅದನ್ನು ಕೇಳುವ, ಅಭ್ಯಾಸ ಮಾಡುವ ಗುಣವುಳ್ಳ ಮಕ್ಕಳನ್ನು ಇಲ್ಲಿ ನೋಡಿದ್ದೇನೆ. ಹಾಗಾದರೆ ಮಕ್ಕಳಿಗೆ ಇಂತಹ ಒಂದು ವಿದ್ಯೆ ಸಿಗುವ ಆ ಒಂದು ಆಸಕ್ತಿ ಬರುವುದಕ್ಕೆ ಕಾರಣ, ಅದಕ್ಕೆ ಇಲ್ಲಿರುವ ವಾತಾವರಣ ಕಾರಣ. ಹಾಗಾಗಿ ಸಂಸ್ಥೆ ಅಂತಹ ಒಂದು ಉತ್ತಮ ವಾತಾವರಣದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುವಂತಹ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡಿದೆ ಅಂತ ಹೇಳುವುದನ್ನು ಬಹಳ ಹೆಮ್ಮೆಯಿಂದ, ಪ್ರೀತಿಯಿಂದ, ಅಭಿಮಾನದಿಂದ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಬಂದಾಗ ನೀವೆಲ್ಲ ತೋರಿಸಿದಂತಹ ಈ ಒಂದು ಪ್ರೀತಿ, ಈ ಗೌರವಕ್ಕೆ ನಾನು ಆಭಾರಿಯಾಗಿದ್ದೇನೆ. ಈ ಸಂಸ್ಥೆ ಉನ್ನತೋನ್ನತವಾಗಿ ಬೆಳೆಯಲಿ. ಈ ಪರಿಸರದಲ್ಲಿ ಮಾತ್ರ ಅಲ್ಲ, ಇಡೀ ದೇಶವ್ಯಾಪಿಯಾಗಿ, ವಿಶ್ವವ್ಯಾಪಿಯಾಗಿ ಈ ಒಂದು ಶಾಲೆ, ಈ ಸಂಸ್ಥೆ ಬೆಳೆಯಲಿ ಎನ್ನುವ ಹಾಗೆ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ.